ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಒಕ್ಕೂಟದ ನೇತೃತ್ವದಲ್ಲಿ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಜಯದೇವ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ವಿದ್ಯುತ್ ಖಾಸಗೀಕರಣದಿಂದ ರೈತರಿಗೆ ನೀಡಲಾಗುತ್ತಿರುವ ಉಚಿತ ಹಾಗೂ ರಿಯಾಯಿತಿ ವಿದ್ಯುತ್ ಯೋಜನೆಗಳಿಗೆ ಧಕ್ಕೆಯಾಗಲಿದ್ದು, ಗೃಹ ಜ್ಯೋತಿ ಸೇರಿದಂತೆ ಜನಪರ ಯೋಜನೆಗಳು ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ ಎಂದು ಆರೋಪಿಸಿದರು. ಖಾಸಗೀಕರಣದಿಂದ ವಿದ್ಯುತ್ ದರ ಏರಿಕೆ, ಗ್ರಾಮೀಣ ಪ್ರದೇಶಗಳ ನಿರ್ಲಕ್ಷ್ಯ, ಉದ್ಯೋಗ ನಷ್ಟ ಹಾಗೂ ಸಾರ್ವಜನಿಕ ಆಸ್ತಿಗಳ ಮೇಲಿನ ನಿಯಂತ್ರಣ ಕುಂಠಿತವಾಗುವ ಅಪಾಯವಿದ್ದು ಸರ್ಕಾರ ಈ ನಿರ್ಧಾರವನ್ನು ಕೈಬಿಡಬೇಕು ಎಂದು ಒತ್ತಾಯಿಸಿದರು. ರೈತರು, ಕಾರ್ಮಿಕರು ಹಾಗೂ ಸಾರ್ವಜನಿಕರು ಖಾಸಗೀಕರಣದ ವಿರುದ್ಧ ಎಚ್ಚೆತ್ತುಕೊಂಡು ಹೋರಾಟಕ್ಕೆ ಮುಂದಾಗಬೇಕು ಎಂದು ಕರೆ ನೀಡಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಸರ್ಕಾರಗಳಿಗೆ ಬೇಕೇ ಬೇಕು. ನಮ್ಮ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ನಡೆಸ್ತಿದ್ವು. ಇಲ್ಲಿವರೆಗೂ ಬಂಗಾರಪ್ಪನವ್ರ ಪೀರಿಯಡಿಂದ ಪಂಪ್ ಸೆಟ್ಗೆ ಅವಕ್ಕೆಲ್ಲ ಫ್ರೀಯಾಗಿ ಮಾಡ್ತಿದ್ರು. ಏನು ನಮ್ಮ ಮಾನ್ಯ ನರೇಂದ್ರ ಮೋದಿಯವರು, ನಮ್ಮ ವಿಶ್ವಗುರು, ಇವರು ನಮ್ಮ ದೇಶನ ನಡೆಸೋಕ್ಕಾಗ್ತಾಯಿಲ್ಲ. ನೀವು ಬೇರೆ ದೇಶದಾಗ ಹೋಗಿ ಹಂಚ್ಕೊಂಡು ನೀನು ಯಾಕಪ್ಪ ಖಾಸಗಿಯವ್ರಿಗೆ ನಮ್ಮನ್ನು ಮಾರಾಕೊಂಡಿದ್ದೀವಿ. ಒಂದು ಕೆಲಸ ಮಾಡು, ಪ್ರಧಾನಮಂತ್ರಿ ಸೀಟು ಮುಖ್ಯಮಂತ್ರಿ ಸೀಟು ಖಾಸಗೀಕರಣ ಮಾಡಿಬಿಡೋಣ. ಫಸ್ಟ್ ನೀವು ನಡೆಸೋಕ್ಕೆ ಯೋಗ್ಯರಲ್ಲ. ಯಾಕೆ ಅಂದರೆ ಗಾಳಿ ಬೆಳಕು ನೀರನ್ನು ಯಾವುದೇ ಸರ್ಕಾರಗಳು ಬಂದರೂ ಉಚಿತವಾಗಿ ಕೊಡಬೇಕು. ಅನ್ನ ಉಣ್ಣಾನಿದ್ರೆ ಯಾವುದೇ ರಾಜಕಾರಣಿಗಳು ಅನ್ನ ಊಟ ಮಾಡ್ತಾನೆ ಅನ್ನೋದಾದರೆ ಈ ಮೂರನ್ನು ಗಾಳಿ ಬೆಳಕು ನೀರನ್ನು ಉಚಿತವಾಗಿ ಕೊಡಬೇಕು. ನೀವು ಅಯ್ಯೋ ನಮಗೆ ಸಾಕಾಗಿಬಿಟ್ಟೈತಿ, ತಲೆ ನೋಯ್ತೈತಿ, ಕಾಲು ನೋಯ್ತೈತಿ, ನಮ್ಮ ಕೈಲಾಗೋದಲ್ಲ, ಬರ್ರಿ ಶ್ರೀಮಂತರು ಆ 137 ಜನ ಬೆನ್ನತ್ತಿದಿರಲ್ಲ ರೀ. ನಿಮ್ಮನ್ನು ವಿಧಾನಸೌಧ ಪಾರ್ಲಿಮೆಂಟಿಗೆ ಕಳಿಸ್ತಕ್ಕಂಥದ್ದು 148 ಕೋಟಿ ಜನರು ಕಂಡ್ರಿ. ಅವ್ರೇನು 137 ಜನ ಅಲ್ಲ. ಆದ್ದರಿಂದ ನಾಳೆ ನೀವೇನಾದರೂ ಚುನಾವಣೆ ಬರಬೇಕು ಅನ್ನೋ ಉದ್ದೇಶ ಇದ್ದರೆ ತಕ್ಷಣವೇ ಅದನ್ನು ವಾಪಸ್ ತಗೋಬೇಕು. KLRC ಕೊಟ್ಟಿರ್ತಕ್ಕಂಥದ್ದು ವಾಪಸ್ ತಗೋಬೇಕು. ಮಾನ್ಯ ಕುಣಿಗಲ್ ಶಾಸಕರ ಡಾಕ್ಟರ್ ರಂಗನಾಥ್ ಅವರು ಒಬ್ಬರೇ ತಕರಾರು ಹಾಕಿದ್ದಾರೆ. ಯಾಕೆ ಆ ಶಾಸಕರು ಒಬ್ಬರೇ ಅನ್ನ ಊಟ ಮಾಡ್ತಾರೆ? ಇನ್ನುಳಿದ ಶಾಸಕರಿಗೆ ಏನಾಗಿದ್ದೀರಿ? ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಹೊಂದಾಣಿಕೆ ಮಾಡ್ಕೊಂಡು ಈಗ ವಿದ್ಯುತ್ ವಿತರಣಾ ಕಂಪನಿಗಳನ್ನ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ. ನರೇಂದ್ರ ಮೋದಿಯವರು ವಿಶ್ವಗುರುವನ್ನು ಸ್ವಯಂ ಘೋಷಿತ ವಿಶ್ವಗುರು ನರೇಂದ್ರ ಮೋದಿಯವರು ಒಂದೊಂದೇ ಸಾರ್ವಜನಿಕ ಸಂಸ್ಥೆಯನ್ನು ಮಾರಾಟ ತಮ್ಮ ಕಿರೀಟಕ್ಕೆ ಒಂದೊಂದೇ ಗರಿ ಹಾಕ್ಕೊಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಅನೇಕ ಆರ್ಥಿಕ ವಿಷಯಗಳಲ್ಲಿ ಸಂಘರ್ಷ ಗಮನಿಸಿದ್ದೀವಿ. GST ಇರ್ಬೋದು, ನೆರೆ ಬಂದಾಗಿರ್ಬೋದು, ಬರ ಬಂದಾಗಿರ್ಬೋದು. ಆದರೆ ಈಗ ನರೇಂದ್ರ ಮೋದಿಯವರ ತಗೊಂಡಂಥ ತೀರ್ಮಾನಕ್ಕೆ ನೀವು ಯಾಕೆ ಬೆಂಬಲ ಕೊಡ್ತೀರಿ? ರಾಜ್ಯದ ಕಾಂಗ್ರೆಸ್ ಸರ್ಕಾರದವರೇ KERC ಮುಂದೆ ಟಾಟಾ ಸಂಸ್ಥೆಯವರು ಇರ್ಬೋದು, ಬೆಸ್ಕಾಮ್ಗೆ, ಇತರ ಎಸ್ಕಾಮ್ಗಳಿಗೆ ಬೇರೆ ಸಂಸ್ಥೆಯನ್ನು ಮನವಿ ಸಲ್ಲಿಸಿದ್ದಾರೆ. ನೀವು ಕೂಡಲೇ DK ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಗಳು ತಮ್ಮ ಛಾಪು ಮೂಡಿಸ್ಬೇಕು ಅಂತ ಆಲೋಚನೆ ಮಾಡ್ತಾ ಇರೋರು. ಈ ಎಲ್ಲ ಅರ್ಜಿಗಳನ್ನ ತಿರಸ್ಕರಿಸಿ BJP ಸರ್ಕಾರಕ್ಕೆ ನಿಜವಾಗ್ಲೂ ನೀವು BJPಗೆ ತಾತ್ವಿಕವಾಗಿ ನಿಮ್ಗೆ ವಿರೋಧ ಇದ್ದರೆ BJP ಸರ್ಕಾರದ ವಿರುದ್ಧ ಶೆಡ್ ಹೊಡಿಬೇಕು ಅನ್ನೋ ಒತ್ತಾಯನ ಮಾಡ್ತೀನಿ. ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿಜವಾಗ್ಲೂ ನೀವು ರೈತ ಪರವಾಗಿದ್ದರೆ ಈ ಖಾಸಗೀಕರಣದಿಂದ ಜನರಿಗೆ ಅನುಕೂಲ ಆಗುತ್ತೋ, ಸರ್ಕಾರದ ಅಧೀನದಲ್ಲಿದ್ದರೂ ಅನುಕೂಲ ಆಗುತ್ತೋ? ಗಾಳಿ, ನೀರು, ಬೆಳಕು, ಆಹಾರ, ಉಡುಪಿನ ನಂತರ ವಿದ್ಯುತ್ತಿಗೆ ಎಸೆನ್ಷಿಯಲ್ ಸರ್ವಿಸ್ ಆಗಿದೆ. ಹಾಗಾಗಿ ಇದೊಂದು ಎಸೆನ್ಷಿಯಲ್ ಸರ್ವಿಸ್ ಆಗಿರೋದ್ರಿಂದ ನೀವಿನ್ನು ಖಾಸಗೀಕರಣ ಮಾಡೋದು ಸೂಕ್ತ ಅಲ್ಲ. ಒಂದು ವೇಳೆ ನೀವು ಖಾಸಗೀಕರಣ ಮಾಡೋಕ್ಕೆ ನೀವು ಅದಕ್ಕೆ ಬದ್ಧರಾಗಿದ್ದರೆ ನಾವು ಈ ಖಾಸಗೀಕರಣದ ವಿರುದ್ಧ ಅಲ್ಲ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಳಿಲಿ ಅನ್ನೋ ಒಂದು ಹೋರಾಟ ಮಾಡಬೇಕಾಗತ್ತೆ ಅನ್ನೋ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೇನೆ.